ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ಯಾವತ್ತು, ಹಾಗೆ ಈ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಹಾಗೆ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯ ವಿಶೇಷತೆ ಏನು, ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆನ ಮಾಡಬೇಕು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ನಾವು ಹೊಸ್ತಿಲು ಹುಣ್ಣಿಮೆ ಅಂತ ಕರಿತೀವಿ. ಹೆಸರಲ್ಲೇ ಇರೋ ಹಾಗೆ ಹುಣ್ಣಿಮೆಯನ್ನು ವಿಶೇಷವಾಗಿ ನಾವು ಹೊಸ್ತಿಲು ಪೂಜೆಯನ್ನು ಮಾಡ್ತಾ ಆಚರಣೆ ಮಾಡಬೇಕಾಗತ್ತೆ. ಯಾಕಂದರೆ ಈ ಮಾರ್ಗಶಿರ ಮಾಸ ಏನಿದೆ ವಿಷ್ಣುವಿಗೆ ಹಾಗೆ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಮಾಸ ಆಗಿದೆ. ಈ ಹುಣ್ಣಿಮೆ ಕಳೀತಾ ಇದ್ದಂಗೆ ಧನುರ್ಮಾಸ ಕೂಡ ಆರಂಭವಾಗತ್ತೆ. ಇನ್ನು ಪ್ರತಿಯೊಬ್ಬರ ಮನೆಯ ಹೊಸ್ತಿಲಲ್ಲೂ ಕೂಡ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋದು. ಹಾಗಾಗಿ ಈ ಮಾರ್ಗಶಿರ ಮಾಸದಲ್ಲಿ ಆ ಹುಣ್ಣಿಮೆಯಲ್ಲಿ ಅದು ವಿಶೇಷವಾಗಿ ಹೊಸ್ತಿಲು ಪೂಜೆಯನ್ನು ಮಾಡ್ತಾ ನಾವು ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನ ಮಾಡಬೇಕಾಗತ್ತೆ. ಹಾಗಾದರೆ ಈ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಹೊಸ್ತಿಲು ಹುಣ್ಣಿಮೆ ಯಾವತ್ತು ಬಂದಿದೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಹೊಸ್ತಿಲು ಹುಣ್ಣಿಮೆ ಈ ವರ್ಷ ಅಂದರೆ 2025ನೇ ಇಸ್ವಿಯಲ್ಲಿ ಡಿಸೆಂಬರ್ 4ನೇ ತಾರೀಕು ಗುರುವಾರದ ದಿವಸ ಬಂದಿದೆ. ಇನ್ನು ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಡಿಸೆಂಬರ್ 4ನೇ ತಾರೀಕು ಬೆಳಗ್ಗೆ 8:37 ಆರಂಭವಾಗಿ ಡಿಸೆಂಬರ್ 5ನೇ ತಾರೀಕು ಬೆಳಗಿನ ಜಾವ 4:43 ಅಂತ್ಯವಾಗುತ್ತೆ. ನಮಗೆ ಸೂರ್ಯ ಉದಯ ಆಗುವಂತಹ ತಿಥಿ ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿ ಏನಿದೆ ಅದು ಡಿಸೆಂಬರ್ 4ನೇ ತಾರೀಕು ಬಂದಿರೋದ್ರಿಂದ ನಾವು ಹುಣ್ಣಿಮೆ ಪೂಜೆಯನ್ನು ಹೊಸ್ತಿಲು ಪೂಜೆಯನ್ನು ಡಿಸೆಂಬರ್ 4ನೇ ತಾರೀಕು ಗುರುವಾರದ ದಿವಸನೇ ಮಾಡಬೇಕಾಗತ್ತೆ. ಇಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಮಾರ್ಗಶಿರ ಮಾಸದಲ್ಲಿ ಅದರಲ್ಲೂ ಗುರುವಾರ ದಿವಸ ಲಕ್ಷ್ಮೀ ಪೂಜೆ ಮಾಡೋದು, ಲಕ್ಷ್ಮೀ ವ್ರತ ಮಾಡೋದು ಬಹಳನೇ ವಿಶೇಷ. ಇನ್ನು ಈ ಹುಣ್ಣಿಮೆ ಕೂಡ ಗುರುವಾರ ದಿವಸನೇ ಬಂದಿರೋದ್ರಿಂದ ಇನ್ನೂ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾಗಿ ಯಾರ್ಯಾರು ಈ ಲಕ್ಷ್ಮೀ ಪೂಜೆನ ಮಾಡ್ತಿರೋ ಅಂಥವರು ತಪ್ಪದೆ ಅವತ್ತಿನ ದಿವಸ ಹೊಸ್ತಿಲು ಪೂಜೆನೂ ಕೂಡ ಮಾಡಿ ಹೊಸ್ತಿಲು ಹುಣ್ಣಿಮೆಯನ್ನು ಆಚರಣೆ ಮಾಡಿ ಹೊಸ್ತಿಲಿಗೆ ತಾಂಬೂಲ ನೈವೇದ್ಯವನ್ನೆಲ್ಲ ಇಟ್ಟು ಸರಳವಾಗಿ ಪೂಜೆ ಮಾಡಿದ್ರೆ ಸಾಕಾಗತ್ತೆ. ಇನ್ನು ಹೊಸ್ತಿಲು ಹುಣ್ಣಿಮೆ ದಿವಸ ಯಾವ ಸಮಯದಲ್ಲಿ ಪೂಜೆನ ಮಾಡಬೇಕು ಅಂತ ಕೇಳೋದಾದರೆ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೊಸ್ತಿಲು ಪೂಜೆನ ಮಾಡ್ಬೋದಾಗಿತ್ತು. ಆದರೆ ಹುಣ್ಣಿಮೆ ತಿಥಿ ಆವಾಗ ಇನ್ನೂ ಶುರುವಾಗಿರೋದಿಲ್ಲ. ಹಾಗಾಗಿ ಡಿಸೆಂಬರ್ 4ನೇ ತಾರೀಕು ಸಂಜೆ 5:30ರಿಂದ 7:15 ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ, ಅಂದರೆ ಹಸುಗಳು ಮನೆಗೆ ಬರುವಂತಹ ಸಮಯದಲ್ಲಿ ನೀವು ಹೊಸ್ತಿಲು ಪೂಜೆನ ಮಾಡಿದರೆ ಬಹಳನೇ ವಿಶೇಷ. ಹಾಗಾಗಿ ಮಾರ್ಗಶಿರ ಮಾಸದ ಹುಣ್ಣಿಮೆ ದಿವಸ ಹುಣ್ಣಿಮೆ ಪೂಜೆಯನ್ನು ನೀವು ಮನೆಯಲ್ಲಿ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಪೂಜೆನ ಮಾಡಿ, ಲಕ್ಷ್ಮೀ ವ್ರತವನ್ನು ಮಾಡೋದಾದರೆ ಲಕ್ಷ್ಮೀ ವ್ರತವನ್ನು ಕೂಡ ಮಾಡಿ ಸಂಜೆ ಹೊಸ್ತಿಲಿನ ಪೂಜೆ ಮಾಡಿದ್ರೆ ಸಾಕಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಹೊಸ್ತಿಲು ಹುಣ್ಣಿಮೆ ಯಾವತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.